ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಕೊನೆಯ ತರಗತಿನಲ್ಲಿ ಆರ್ಥಿಕ ಚಟುವಟಿಕೆ, ವ್ಯಾಪಾರ, ಉದ್ಯೋಗ ಮತ್ತೆ ವ್ಯವಹಾರದ ಉದ್ದೇಶಗಳು ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ತರಗತಿನಲ್ಲಿ ವ್ಯವಹಾರದ ಪ್ರಕಾರಗಳು ಅಂದ್ರೆ ವ್ಯವಹಾರವು ತಾನು ಮಾಡ್ತಕ್ಕಂತಹ ಚಟುವಟಿಕೆಗಳ ಆಧಾರದ ಮೇಲೆ ಒಂದೆರಡು ಪ್ರಕಾರಗಳನ್ನ ನೋಡ್ತೀವಿ ನಾವು ವ್ಯವಹಾರದಲ್ಲಿ. ಅದ್ರ ಬಗ್ಗೆ ನಾವು ಇವತ್ತು ಡಿಟೇಲ್ ಆಗಿ ಕಲಿತಾ ಹೋಗೋಣ. ವ್ಯವಹಾರವು ಆರ್ಥಿಕ ಚಟುವಟಿಕೆ, ಅದು ಲಾಭದ ಉದ್ದೇಶಕ್ಕಾಗಿ ಕೆಲಸ ಮಾಡುತ್ತೆ. ಆದ್ರೆ ಅದು ಏನ್ ಮಾಡುತ್ತೆ ಅಂತ ನೋಡಿದಾಗ ನಾನು ಮೊದಲೇ ಹೇಳಿದೀನಿ, ವ್ಯವಹಾರ ಅಂತಕ್ಕಂತಹದ್ದು ಎರಡು ಕೆಲಸ ಮಾಡುತ್ತೆ. ಒಂದು ಕೆಲಸ ಅದು ಸರಕು ಸೇವೆಗಳನ್ನ ಉತ್ಪಾದನೆ ಮಾಡುತ್ತೆ, ಓಕೆನಾ. ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರೆ ಅವುಗಳನ್ನ ವಿನಿಮಯ ಮಾಡುತ್ತೆ. ವಿನಿಮಯ ಅಂದ್ರೆ ಕೊಳ್ಳುವುದು, ಮಾರುವುದು. ವ್ಯವಹಾರವು ಎರಡು ಕೆಲಸಗಳನ್ನ ಮಾಡುತ್ತೆ. ಮೊದಲು ಸರಕು ಸೇವೆಗಳನ್ನ ಉತ್ಪಾದನೆ ಮಾಡುತ್ತೆ, ತದನಂತರ ವಿನಿಮಯ ಮಾಡುತ್ತೆ. ಹಾಗಾಗಿ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡುವುದ ಆಧಾರದ ಮೇಲೆ ಒಂದು ಪ್ರಕಾರ, ಅದನ್ನ ವಿನಿಮಯ ಮಾಡೋದ್ರ ಮೇಲೆ ಎರಡನೇ ಪ್ರಕಾರ. ಹಾಗಾಗಿ ವ್ಯವಹಾರದ ಮೊದಲನೆಯ ಪ್ರಕಾರ ನೋಡೋದಾದ್ರೆ ಕೈಗಾರಿಕೆ. ಸೊ ಕೈಗಾರಿಕೆಯನ್ನ ನಾವು ವ್ಯವಹಾರದ ಒಂದು ಮುಖ್ಯ ಭಾಗ ಅಂತ ಕರಿತೀವಿ. ಅದು ಮಾಡುವಂತಹ ಕೆಲಸ ಏನಪ್ಪಾ ಅಂದ್ರೆ ಅದು ಸರಕು ಸೇವೆಗಳನ್ನ ಉತ್ಪಾದನೆ ಮಾಡುತ್ತೆ. ಇನ್ನು ಸರಕು ಸೇವೆಗಳ ಉತ್ಪಾದನೆ ಅಂದ್ರೆ ಏನು ಅಂತ ನೋಡೋದಾದ್ರೆ ನಿಮಗೆ ಆಗ್ಲೇ ಹೇಳಿದೀನಿ, ಉತ್ಪಾದನೆ ಅಂತಂದ್ರೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳಾಗಿ ಪರಿವರ್ತಿಸ್ತಕ್ಕಂತಹ ಕೆಲಸ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈಗ ನಾನು ಶರ್ಟ್ ಹಾಕೊಂಡಿದ್ದೀನಿ, ಈ ಶರ್ಟ್ ಅಂತಕ್ಕಂತಹದ್ದು ಸಿದ್ಧ ವಸ್ತು. ಆದ್ರೆ ಇದು ಮೂಲತಃ ಹೀಗೆ ಇತ್ತ? ಇಲ್ಲ, ಇದು ಮೊದಲೇನಾಗಿತ್ತು? ಹತ್ತಿ ಆಗಿತ್ತು. ಸೊ ಹತ್ತಿಯನ್ನ ದಾರದಿಂದ ಬಟ್ಟೆಗೆ ಬಣ್ಣ ಹಾಕಿ, ಬಣ್ಣದಿಂದ ಅದನ್ನ ಕಟ್ ಮಾಡಿ ಹೊಲಿಗೆ ಹಾಕಿ ಕೊನೆಗೆ ಏನಾಗುತ್ತೆ, ಒಂದು ಶರ್ಟ್ ಆಗಿ ರೆಡಿ ಆಗುತ್ತೆ. ಅಂದ್ರೆ ಕಚ್ಚಾ ವಸ್ತು ಹತ್ತಿಯಿಂದ ಹಿಡಿದು ಅದು ಸಿದ್ಧ ವಸ್ತು, ಅಂದ್ರೆ ಸಿದ್ಧವಾಗಿ ನಾನು ಇದನ್ನ ಉಡುಪಾಗಿ ಧರಿಸ್ತಾ ಇದ್ದೀನಿ. ಸೊ ಅಂದ್ರೆ ಈ ಶರ್ಟ್ ಆಗಿ ಬಳಸ್ತಾ ಇದೀನಲ್ಲ, ಇಲ್ಲಿವರೆಗೂ ಅದನ್ನ ಪರಿವರ್ತನೆ ಮಾಡುವಂತಹ ಕೆಲಸವನ್ನ ನಾವೇನಂತ ಕರಿತೀವಿ? ಉತ್ಪಾದನೆ ಅಂತ ಕರಿತೀವಿ. ಕೈಗಾರಿಕೆಯನ್ನ 3 ಭಾಗಗಳಾಗಿ ವಿಂಗಡಿಸಿದೀವಿ: ಪ್ರಾಥಮಿಕ ಕೈಗಾರಿಕೆ, ದ್ವಿತೀಯ ಕೈಗಾರಿಕೆ, ತೃತೀಯ ಕೈಗಾರಿಕೆ. ಪ್ರಾಥಮಿಕ ಅಂದ್ರೆ ಪ್ರಪ್ರಥಮ ಕೈಗಾರಿಕೆ. ನಾನು ಇಷ್ಟೊತ್ತನೇ ಹೇಳಿದೆ ಕಚ್ಚಾ ವಸ್ತುಗಳು ಅಂತ ಹೇಳ್ತಾ ಇದ್ದೀನಿ. ಕಚ್ಚಾ ವಸ್ತುಗಳನ್ನೇ ಉತ್ಪಾದಿಸ್ತಕ್ಕಂತಹ ಕೈಗಾರಿಕೆ ಅಂದ್ರೆ ಉತ್ಪಾದನೆಯನ್ನ ಮಾಡ್ಬೇಕಂದ್ರೆ ಕಚ್ಚಾ ವಸ್ತುಗಳು ಬೇಕಲ್ಲ. ಆ ಕಚ್ಚಾ ವಸ್ತುಗಳನ್ನ ನಾನು ಉದಾಹರಣೆ ಈಗಲೇ ಹೇಳಿದೆ, ನಾನೊಂದು ಶರ್ಟ್ ಅನ್ನ ಸಿದ್ಧ ವಸ್ತುಗಳನ್ನಾಗಿ ಬಳಸ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೆ ಕಚ್ಚಾ ವಸ್ತು ಏನು? ಹತ್ತಿ ಆಗಿರುತ್ತೆ. ಸೊ ಆ ಹತ್ತಿಯನ್ನ, ಆ ಕಾಟನ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಮೊದಲ ಕೈಗಾರಿಕೆಯನ್ನ ನಾವು ಪ್ರಾಥಮಿಕ ಅಂದ್ರೆ ಪ್ರಪ್ರಥಮ ಬಾರಿಗೆ ಕಚ್ಚಾ ವಸ್ತುಗಳನ್ನೇ ಉತ್ಪಾದಿಸ್ತಕ್ಕಂತಹ ಕೈಗಾರಿಕೆಯನ್ನ ನಾವು ಪ್ರಾಥಮಿಕ ಕೈಗಾರಿಕೆ ಅಂತ ಕರಿತೀವಿ. ಆ ಪ್ರಾಥಮಿಕ ಕೈಗಾರಿಕೆಯಿಂದ ಬಂದಿರತಕ್ಕಂತಹ ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವಂತಹ ಕೈಗಾರಿಕೆಯನ್ನ ನಾವು ದ್ವಿತೀಯ ಕೈಗಾರಿಕೆ ಅಂತ ಕರಿತಾ ಹೋಗ್ತೀವಿ. ಇನ್ನು ಮೂರನೇದಾಗಿ ತೃತೀಯ ಕೈಗಾರಿಕೆ. ತೃತೀಯ ಕೈಗಾರಿಕೆಗಳಂದ್ರೆ ಇವು ಯಾವುದೇ ರೀತಿಯ ವಸ್ತುಗಳನ್ನ ಮಾರಾಟ ಮಾಡೋದಿಲ್ಲ, ವಸ್ತುಗಳನ್ನ ಉತ್ಪಾದನೆ ಮಾಡೋದಿಲ್ಲ, ಕೇವಲ ವ್ಯವಹಾರಕ್ಕೆ ಸಂಬಂಧಿಸಿರ್ತಕ್ಕಂತಹ ಸೇವೆಗಳನ್ನ ನೀಡುವಂತಹ ಕೈಗಾರಿಕೆಗಳನ್ನ ಸೇವಾ ಕೈಗಾರಿಕೆ ಅಥವಾ ತೃತೀಯ ಕೈಗಾರಿಕೆ ಅಂತ ಕರಿತೀವಿ. ಹಾಗಾಗಿ ಇನ್ನು ಪ್ರಾಥಮಿಕ ಕೈಗಾರಿಕೆ ಅಂದ್ರೆ ಕೈಗಾರಿಕಾ ವಲಯಕ್ಕೆ ಬೇಕಾಗಿರತಕ್ಕಂತಹ ಮೂಲ ಕಚ್ಚಾ ವಸ್ತುಗಳನ್ನ ಉತ್ಪಾದಿಸುವ ಕೈಗಾರಿಕೆ ಪ್ರಾಥಮಿಕ ಕೈಗಾರಿಕೆ ಅಂದೆ. ಹಾಗಾದ್ರೆ ಅದರಲ್ಲಿ ಎರಡು ರೀತಿಯಲ್ಲಿ ನೋಡ್ಬೋದು ನಾವು ಅದನ್ನ. ವಂಶಿಗಳನ್ನ, ಸಸ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂತಹ ಇದನ್ನ ಅಂತಾರಲ್ಲ, ಬ್ರೀಡಿಂಗ್ ಮಾಡ್ತಕ್ಕಂತಹದ್ದು, ಸಸಿಗಳನ್ನ ಕಸಿ ಮಾಡ್ತಕ್ಕಂತಹ ಕೈಗಾರಿಕೆಯನ್ನ ಅಂದ್ರೆ ಈ ತಳಿ ಕೈಗಾರಿಕೆಯಲ್ಲಿ ಪ್ರಾಣಿ ಪಕ್ಷಿಗಳು ಹಾಗೆ ಸಸ್ಯಗಳ ತಳಿಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂತಹ ಕೈಗಾರಿಕೆಯನ್ನ ನಾವು ತಳಿ ಕೈಗಾರಿಕೆ ಅಂತ ಕರಿತೀವಿ. ಎರಡನೇ ನೋಡಿದ್ರೆ ಹೊರ ತೆಗೆಯುವ, ಎಲ್ಲಿಂದ? ಭೂಮಿಯಿಂದ. ನೋಡಿ, ಭೂಮಿಯಿಂದ ಸಿಗತಕ್ಕಂತಹ ಖನಿಜ ವಸ್ತುಗಳನ್ನ, ಭೂಮಿಯಿಂದ ಹೊರ ತೆಗೆಯುವ ಖನಿಜ ವಸ್ತುಗಳನ್ನ ತೆಗಿತೀವಿ ನಾವು. ನೋಡ್ರಿ, ಸ್ಟೀಲ್ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಸ್ಟೀಲ್ ಅದ್ರ ಬೇಕಾಗುತ್ತೆ. ಕಬ್ಬಿಣ ನೋಡಿ ಬಹಳಷ್ಟು ಕಡೆ ಉಪಯೋಗಿಸ್ತೀವಿ ನಾವು. ಆದ್ರೆ ಕಬ್ಬಿಣದ ಅದಿರಿನಿಂದ ಅಂದ್ರೆ ಭೂಮಿಯಿಂದ ಕಬ್ಬಿಣದ ಅದಿರು, ಬಂಗಾರದ ಅದಿರು, ಇವು ಸ್ಟೀಲಿನ ಅದಿರುಗಳನ್ನ ಅಂದ್ರೆ ಭೂಮಿಯಿಂದ ಖನಿಜ ವಸ್ತುಗಳನ್ನ ಹೊರ ತೆಗೆಯುವ, ನೋಡಿ ಪೆಟ್ರೋಲಿಯಂ
ಭೂಮಿಯಿಂದ ಹೊರತೆಗೆಯುವುದು. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಇದನ್ನ ಭೂಮಿಯಿಂದ ಹೊರತೆಗೆಯುವ ಕೈಗಾರಿಕೆಯನ್ನ ಏನ್ ತೆಗಿತಾ ಇದೀವಿ? ಖನಿಜ ವಸ್ತುಗಳನ್ನ ಭೂಮಿಯಿಂದ ಭೂಗರ್ಭದಿಂದ ತೆಗೆಯುತ್ತೀವಿ. ಸೊ ಆ ಕೈಗಾರಿಕೆಯನ್ನ ಹೊರತೆಗೆಯುವ ಕೈಗಾರಿಕೆ. ಪ್ರಾಣಿ ಪಕ್ಷಿಗಳನ್ನ ಮತ್ತು ಸಸ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂತ ಕೈಗಾರಿಕೆಯನ್ನ ತಳಿ ಕೈಗಾರಿಕೆ ಅಂತ ಕರೀತಾ ಹೋಗ್ತೀವಿ. ಇನ್ನು ಪ್ರಾಥಮಿಕ ಕೈಗಾರಿಕೆ ಬಿಟ್ಟು ನಾವು ದ್ವಿತೀಯ ಕೈಗಾರಿಕೆ ಅಂತ ಹೇಳಿದೆ ನಾನು. ಪ್ರಾಥಮಿಕ ಕೈಗಾರಿಕೆಯಿಂದ ಸಿಕ್ಕಿರ್ತಕ್ಕಂತಹ ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು, ನಾನು ಅವಾಗ ಹೇಳಿದೆ ಪ್ರಾಥಮಿಕ ಕೈಗಾರಿಕೆಯಿಂದ ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳಿಂದ ವಿವಿಧ ರೀತಿಯ ಕಚ್ಚಾ ವಸ್ತುಗಳು ಸಿಗ್ತಾವ. ಈಗ ಹೇಳಿದೆ ಕಾಟನ್ ಅಂತಕ್ಕಂತಹದ್ದು, ರಬ್ಬರ್ ಅಂತಕ್ಕಂತಹದ್ದು, ಭೂಮಿಯಿಂದ ಹೊರ ತೆಗೆದಾಗ ಬಹಳಷ್ಟು ಅದಿರುಗಳು, ಕಬ್ಬಿಣದ ಅದಿರಾಗಿರ್ಬೋದು, ಬಂಗಾರದ ಅದಿರಾಗಿರ್ಬೋದು, ಇಂತಹ ಅದಿರುಗಳ ಅಂದ್ರೆ ಇಂತಹ ಪ್ರಾಥಮಿಕ ಕೈಗಾರಿಕೆಯಿಂದ ಸಿಕ್ಕಿರ್ತಕ್ಕಂತಹ ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು ಅವುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಕೈಗಾರಿಕೆಯನ್ನ ದ್ವಿತೀಯ ಕೈಗಾರಿಕೆ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ದ್ವಿತೀಯ ಕೈಗಾರಿಕೆಯನ್ನ ನಾವು ಎರಡು ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಒಂದು ಉತ್ಪಾದನಾ ಕೈಗಾರಿಕೆ, ಇನ್ನೊಂದು ನಿರ್ಮಾಣ ಕೈಗಾರಿಕೆ. ಉತ್ಪಾದನೆ ಯಾವಾಗಲೂ ಹೇಳಿದ್ರೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಕೈಗಾರಿಕೆ ಅಂತೇಳಿ. ಹಾಗೆ ಇಲ್ಲಿ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಬಳಸುವುದರಲ್ಲಿ 4 ವಿಧಗಳನ್ನ ನೋಡಬಹುದು. ವಿಶ್ಲೇಷಣಾತ್ಮಕ ಕೈಗಾರಿಕೆ. ವಿಶ್ಲೇಷಣಾತ್ಮಕ ಕೈಗಾರಿಕೆ ಅಂದ್ರೆ ಏನಪ್ಪಾ ಅಂತಂತಂದ್ರೆ, ಒಂದೇ ಒಂದು ಕಚ್ಚಾ ವಸ್ತುವಿನಿಂದ ವಿವಿಧ ಸಿದ್ಧ ವಸ್ತುಗಳನ್ನ ಹೊರಗಡೆ ತೆಗೆಯುವಂತಹದ್ದು. ಉದಾಹರಣೆಗೆ ನೋಡೋಣ, ಪೆಟ್ರೋಲಿಯಂ ಅಂತಕ್ಕಂತಹ ಒಂದು ಕಚ್ಚಾ ವಸ್ತುವನ್ನ ನಾವು ಅದನ್ನ ಸಂಸ್ಕರಣೆ ಮಾಡಿದಾಗ, ಅದನ್ನ ಪ್ರೊಸೆಸ್ ಮಾಡಿದಾಗ ನೋಡಿ, ಪೆಟ್ರೋಲಿಯಂ ನಿಂದ ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ, ಕೆರೋಸಿನ್ ಬರುತ್ತೆ, ಅಂದ್ರೆ ಸೀಮೆ ಎಣ್ಣೆ ಬರುತ್ತೆ, ನಾವು ಗಾಡಿಗಳಿಗೆ ಹಾಕ್ತಕ್ಕಂತ ಇಂಜನ್ ಆಯಿಲ್ ಬರುತ್ತೆ, ಅದಕ್ಕೆ ಬಳಸ್ತಕ್ಕಂತಹ ಗ್ರೀಸ್, ನಾವು ಬಳಸ್ತಕ್ಕಂತಹ ವ್ಯಾಸ್ಲೀನ್. ಅಂದ್ರೆ ಒಂದೇ ಪೆಟ್ರೋಲಿಯಂ ಅಂತಕ್ಕಂತಹ ಒಂದು ಕಚ್ಚಾ ವಸ್ತುವಿನಿಂದ ವಿವಿಧ ಸಿದ್ಧ ವಸ್ತುಗಳು ರೆಡಿ ಆಗ್ತವೆ. ಇದನ್ನ ನಾವು ವಿಶ್ಲೇಷಣಾತ್ಮಕ ಕೈಗಾರಿಕೆ ಅಂತ ಕರಿತೀವಿ. ಎರಡನೇದು ಸಿಂಥೆಟಿಕಲ್, ಸಂಯೋಜನ. ಅಂದ್ರೆ ಸಂಯೋಜನೆ ಅಂದ್ರೆ ಕೂಡಿಸೋದು, ವಿವಿಧ ಕಚ್ಚಾ ವಸ್ತುಗಳನ್ನ ಸೇರಿಸಿ ಒಂದೇ ಸಿದ್ಧ ವಸ್ತುವನ್ನ ರೆಡಿ ಮಾಡುದು. ವಿವಿಧ ಅಂದ್ರೆ ಇಲ್ಲಿ ಕಚ್ಚಾ ವಸ್ತುಗಳು ಬಹಳ ಇರ್ತವೆ, ಸಿದ್ಧ ವಸ್ತು ಒಂದೇ ಆಗುತ್ತೆ. ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಸಿಮೆಂಟ್ ಉತ್ಪಾದನೆ. ಸಿಮೆಂಟ್ ಅಂತಕ್ಕಂತಹದ್ದು ಒಂದು ರೆಡಿ ಆಗಬೇಕಂದ್ರೆ ಸಿಮೆಂಟ್ ನಲ್ಲಿ ಜೇಡಿ ಮಣ್ಣು ಹಾಕಬೇಕು, ಜಿಪ್ಸಮ್ ಹಾಕಬೇಕು, ಸುಣ್ಣ ಹಾಕಬೇಕು, ಸುಣ್ಣದ ಕಲ್ಲನ್ನ ಬಳಸಬೇಕು, ಅದರಲ್ಲಿ ನೀರನ್ನ ಬಳಸಬೇಕು. ಈ ರೀತಿ ವಿವಿಧ ರೀತಿಯ ಕಚ್ಚಾ ವಸ್ತುಗಳನ್ನ ಸಂಯೋಜನೆ ಕೂಡಿಸಿದಾಗ ಒಂದು ಸಿಮೆಂಟ್ ಅಂತಕ್ಕಂತಹ ಒಂದು ಸಿದ್ಧ ವಸ್ತು ರೆಡಿ ಆಗ್ತಾ ಹೋಗುತ್ತೆ. ಮೂರನೇದು ಸಂಸ್ಕರಣ, ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಸಂಸ್ಕರಣ ಅಂದ್ರೆ ಕಚ್ಚಾ ವಸ್ತುನು ಒಂದೇ, ಸಿದ್ಧ ವಸ್ತುನು ಒಂದೇ, ಆದ್ರೆ ಅವೆರಡನ್ನ ವಿವಿಧ ಹಂತದಲ್ಲಿ ಏನ್ ಮಾಡ್ತೀವಿ, ಸಂಸ್ಕರಣೆ ಮಾಡ್ತಾ ಹೋಗ್ತೀವಿ, ಪ್ರೊಸೆಸಿಂಗ್ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ನಾನು ಅವಾಗಲೇ ಎಕ್ಸಾಂಪಲ್ ಹೇಳಿದೆ ನಿಮಗೆ, ಶರ್ಟ್ ಉತ್ಪಾದನೆ. ಶರ್ಟ್ ಅಂತಕ್ಕಂತಹದ್ದು ಕಚ್ಚಾ ವಸ್ತುವಿನಿಂದ ನೇರವಾಗಿ ಸಿದ್ಧ ವಸ್ತು ಆಗಂಗಿಲ್ಲ, ಇದನ್ನ ವಿವಿಧ ಹಂತಗಳಲ್ಲಿ ಬೇರ್ಪಡಿಸ್ತಾ ಬರಬೇಕಾಗತ್ತೆ. ಉದಾಹರಣೆ ಹೇಳ್ತೀನಿ, ಶರ್ಟ್ ರೆಡಿ ಆಗಬೇಕಂದ್ರೆ ಮೊದಲು ಹತ್ತಿಯಿಂದ ನೂಲನ್ನ ತೆಗೆದು ದಾರವನ್ನ ಮಾಡಬೇಕು, ದಾರಕ್ಕೆ ದಾರವನ್ನ ಜೋಡಿಸಿ ಬಟ್ಟೆಯನ್ನ ಹಾಕಬೇಕು, ಬಟ್ಟೆಯನ್ನ ಕಟ್ ಮಾಡಿ ಶರ್ಟ್ ಅನ್ನ ರೆಡಿ ಮಾಡ್ಬೇಕು. ಅಂದ್ರೆ ಒಂದು ಶರ್ಟ್ ವಿವಿಧ ಹಂತದಲ್ಲಿ ಸಂಸ್ಕರಣೆಯಾಗಿ ಒಂದು ಸಿದ್ಧ ವಸ್ತು ಆಗ್ತಾ ಇದೆ. ಅಂದ್ರೆ ಸಂಸ್ಕರಣಾ ಕೈಗಾರಿಕೆ. ಇನ್ನು ಜೋಡಣೆ ಅಂದ್ರೆ ಇಲ್ಲಿ ಉತ್ಪಾದನೆ ಹೇಗಾಗ್ತಾ ಇದೆ ಅಂತಂದ್ರೆ ಜೋಡಿಸುವುದ ಮುಖಾಂತರ. ಉದಾಹರಣೆಗೆ ಟಿವಿಯನ್ನ ಜೋಡಿಸ್ತಕ್ಕಂತಹದ್ದು, ಬೈಕ್ಗಳನ್ನ ಜೋಡಿಸ್ತಕ್ಕಂತಹದ್ದು, ಕಾರ್ಗಳನ್ನ ಜೋಡಿಸ್ತಾ. ಉದಾಹರಣೆ ನೋಡ್ರಿ, ಫಿಯಾಟ್ ಅಂತಕ್ಕಂತಹ ಆ ಕಂಪನಿ ಕಡೆಯಿಂದ ಇಂಜನ್ ತಗೊಳ್ತೀವಿ, MRF ಕಡೆಯಿಂದ ಟೈರ್ ತಗೊಳ್ತೀವಿ, TVS ನವರಿಂದ ಟೈರ್ ತಗೊಳ್ತೀವಿ. ಈ ತರ ಬೇರೆ ಬೇರೆ ಹೆಡ್ಲೈಟ್ ಒಂದ್ ಕಡೆಯಿಂದ, ಸ್ಟೇರಿಂಗ್ ಒಂದ್ ಕಡೆಯಿಂದ, ಡ್ಯಾಶ್ ಬೋರ್ಡ್ ಒಂದ್ ಕಡೆಯಿಂದ, ಇಂಜನ್ ಬಾಡಿ ಒಂದ್ ಕಡೆಯಿಂದ, ಅದಕ್ಕೆ ಬೇಕಾಗಿರೋ ವೈರಿಂಗ್ ಕಿಟ್ ಒಂದ್ ಕಡೆಯಿಂದ, ಈ ತರ ಬೇರೆ ಬೇರೆ ರೆಡಿ ಆಗಿರ್ತಕ್ಕಂತ ಸಿದ್ಧ ವಸ್ತುಗಳನ್ನ ತಗೊಂಡ್ಬಂದು ಒಂದ್ ಕಡೆ ಜೋಡಿಸಿ ನಾವೇನ್ ಮಾಡ್ತಾ ಇದೀವಿ, ಒಂದು ಸಿದ್ಧ ವಸ್ತುವನ್ನ ರೆಡಿ ಮಾಡ್ತಾ, ಅಂದ್ರೆ ಜೋಡಿಸುವುದರ ಮುಖಾಂತರ ಇಲ್ಲಿ ಏನಾಗ್ತಾ ಇದೆ, ಉತ್ಪಾದನೆ ಆಗ್ತಾ ಇದೆ. ಹಾಗಾಗಿ ಉತ್ಪಾದನಾ. ಈಗ ನಿರ್ಮಾಣ ಕೈಗಾರಿಕೆ. ಸೊ ನಿರ್ಮಾಣ ಅಂದ ತಕ್ಷಣ ನಿಮ್ಗೆ ಐಡಿಯಾ ಬಂದ್ಬಿಟ್ಟಿರ್ತಾರೆ, ನಿರ್ಮಿಸ್ತಕ್ಕಂತಹದ್ದೇನು, ಕಟ್ಟಡಗಳನ್ನ ನಿರ್ಮಿಸ್ತಕ್ಕಂತಹದ್ದು, ಬ್ರಿಡ್ಜ್ಗಳನ್ನ, ಸೇತುವೆಗಳನ್ನ ನಿರ್ಮಿಸ್ತಕ್ಕಂತಹದ್ದು, ಡ್ಯಾಮ್ಗಳನ್ನ, ಅಣೆಕಟ್ಟುಗಳನ್ನ ನಿರ್ಮಿಸ್ತಕ್ಕಂತಹದ್ದು, ರಸ್ತೆಗಳನ್ನ ನಿರ್ಮಿಸ್ತಕ್ಕಂತಹದ್ದು. ಹಾಗಾದ್ರೆ ಈ ತರ ರಸ್ತೆ, ಕಟ್ಟಡ, ಸೇತುವೆ,
ಮತ್ತೆ ಡ್ಯಾಮ್ಗಳನ್ನ ನಿರ್ಮಿಸ್ತಕ್ಕಂತಹ ಒಂದು ಕೈಗಾರಿಕೆ ಇದೆಯಲ್ಲ, ಅದನ್ನ ನಾವು ನಿರ್ಮಾಣ ಕೈಗಾರಿಕೆ ಅಂತ ಇಂಡಸ್ಟ್ರೀಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಈಗ ತೃತೀಯ ಕೈಗಾರಿಕೆ ಕಡೆ ಬರೋಣ. ಆ ತೃತೀಯ ಕೈಗಾರಿಕೆಯನ್ನ ನಾವು ಸೇವಾ ಕೈಗಾರಿಕೆ ಅಂತಾನೂ ಕರಿತೀವಿ. ಯಾಕೆ ಈ ತರ ಕರಿತೀವಿ ಸರ್ ಅಂತಂದ್ರೆ, ತೃತೀಯ ಕೈಗಾರಿಕೆಯು ಯಾವುದೇ ರೀತಿಯ ಉತ್ಪನ್ನಗಳನ್ನ ಉತ್ಪಾದನೆ ಮಾಡದೆ ವ್ಯವಹಾರಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಸೇವೆಗಳನ್ನ ಕೊಡ್ತಾ ಹೋಗುತ್ತೆ. ಆ ಸೇವೆಗಳು ಯಾವ್ಯಾವ ಇದಾವೆ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಬ್ಯಾಂಕಿಂಗ್ ಸೇವೆ ಅಂದ್ರೆ ಹಣಕಾಸು ಸೇವೆ. ಹಣಕಾಸು ನಿಮ್ಗೆ ಗೊತ್ತಿದೆ, ನಾನು ವ್ಯವಹಾರವನ್ನ ಮಾಡ್ಬೇಕಂದ್ರೆ ಹಣಕಾಸಿನ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಆ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೇವೆಗಳನ್ನ ಕೊಡೋದನ್ನು ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಹಾಗಾಗಿ ಅದು ತೃತೀಯ ಕೈಗಾರಿಕೆ ಒಂದು ಭಾಗ. ಎರಡನೇದು ವಿಮೆ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ವ್ಯವಹಾರದಲ್ಲಿ ಆಘಾತಗಳು ಉಂಟಾಗ್ಬೋದು, ಆಘಾತಕ್ಕೆ ವಿರುದ್ಧವಾಗಿ ಆರ್ಥಿಕ ರಕ್ಷಣೆಯನ್ನ ಕೊಡ್ತಕ್ಕಂತಹದ್ದನ್ನ ವಿಮೆ ಅಂತ ಕರಿತಾ ಹೋಗ್ತೀವಿ. ಇನ್ನು ಮೂರನೇದ್ದು ಸಾರಿಗೆ. ನಾನ್ ನೋಡಿ, ವ್ಯವಹಾರದಲ್ಲಿ ಉತ್ಪಾದನೆಯಾದ ವಸ್ತುಗಳನ್ನ ವ್ಯಕ್ತಿಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಬೇಕಾಗತ್ತೆ. ಹಾಗಾದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಸ್ತುಗಳನ್ನ ಸಾಗಿಸ್ತಕ್ಕಂತಹದ್ದಿದೆಯಲ್ಲ, ಅದನ್ನೇ ನಾವು ಸಾರಿಗೆ ಅಂತ ಕರಿತಾ ಹೋಗ್ತೀವಿ. ಇನ್ನು ಸಂಪರ್ಕ ವ್ಯವಸ್ಥೆ ಅಂತ ನೋಡೋದಾದ್ರೆ, ಸಂಪರ್ಕ ಅಂದ್ರೆ ಮಾಹಿತಿ, ಅಂದ್ರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹಂಚೋದಿದೆಯಲ್ಲ, ಇದನ್ನ ನಾವು ಸಂಪರ್ಕ ಅಂತ ಕರಿತೀವಿ. ಇನ್ನು ದಾಸ್ತಾನು ಮಳಿಗೆ, ನಮ್ಮ ವಸ್ತುಗಳನ್ನ ಒಳ್ಳೆ ಬೆಲೆ ಬರೋವರೆಗೂ ಒಂದು ಕಡೆ ನಾವು ಸ್ಟೋರ್ ಮಾಡಬೇಕು, ಅದನ್ನ ಹೋಲ್ಡ್ ಮಾಡ್ಬೇಕಪ್ಪ ಅಂದ್ರೆ ನಮಗೆ ಗೋಡನ್ಗಳ ಅವಶ್ಯಕತೆ, ವೇರ್ ಹೌಸಿಂಗ್, ದಾಸ್ತಾನು ಮಳಿಗೆಗಳ ಅವಶ್ಯಕತೆ ಇರುತ್ತೆ. ಆ ಪ್ರತಿಯೊಂದು ನಾವು ಅದನ್ನ ನಿರ್ಮಾಣ ಮಾಡ್ಲಿಕ್ಕಾಗಲ್ಲ. ಸೊ ಅಂತಹ ಸೇವೆಗಳು ನಮಗೆ ಸಿಗ್ತಾ ಹೋಗ್ತವೆ. ಇನ್ನೊಂದು ಲಾಸ್ಟ್ ನೋಡೋದಾದ್ರೆ ಜಾಹೀರಾತು, ಅಂದ್ರೆ ನಮ್ಮ ಉತ್ಪನ್ನದ ಮಾಹಿತಿಯನ್ನ ಗ್ರಾಹಕರಿಗೆ ನೀಡ್ತಕ್ಕಂತಹದ್ದು. ಅದ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಇದೆಯಲ್ಲ, ಅಂದ್ರೆ ನನ್ನ ಉತ್ಪನ್ನ ಹೇಗಿದೆ, ಅದನ್ನ ಹೇಗೆ ಬಳಸಬೇಕು, ಬಳಸೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅನ್ನುವಂತ ಮಾಹಿತಿಯನ್ನ, ಅದು ಎಲ್ಲಿ ಸಿಗುತ್ತೆ, ಅದರ ಬೆಲೆ ಏನು ಅನ್ನುವಂತ ಮಾಹಿತಿಯನ್ನ ಗ್ರಾಹಕರಿಗೆ, ಮನೆ ಮನೆಗೆ ಗ್ರಾಹಕರಿಗೆ ಹೋಗಿ ತಲುಪಿಸ್ತಕ್ಕಂತಹದ್ದನ್ನೇ ಜಾಹೀರಾತು ಅಂತ ಕರಿತಾ ಹೋಗ್ತೀವಿ. ಇವೆಲ್ಲವೂ ಸೇವೆಗಳನ್ನ ನೀಡುವಂತಹ ಒಂದು ಕೈಗಾರಿಕೆಯ ಪ್ರಮುಖ ಭಾಗವನ್ನ ಏನಂತ ಕರಿತೀವಿ ನಾವು, ತೃತೀಯ ಕೈಗಾರಿಕೆ ಅಂತ ಕರಿತಾ ಇದ್ದೀವಿ. ವ್ಯವಹಾರಕ್ಕೆ ಎರಡು ಭಾಗಗಳಿದಾವೆ, ಒಂದು ಕೈಗಾರಿಕೆ, ಇನ್ನೊಂದು ವಾಣಿಜ್ಯ. ಕೈಗಾರಿಕೆ ಅಂತಕ್ಕಂತಹದ್ದು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡೋದ್ರಲ್ಲಿ, ಅದು ಪ್ರಥಮವಾಗಿ ಪ್ರಾಥಮಿಕ ಕೈಗಾರಿಕೆ ಮತ್ತೆ ದ್ವಿತೀಯ ಕೈಗಾರಿಕೆ, ತೃತೀಯ ಕೈಗಾರಿಕೆ ಹಂಚಿಕೆ ಆಗಿದೆ. ಆದ್ರೆ ವ್ಯವಹಾರದ ಇನ್ನೊಂದು ಕೆಲಸ ಇದೆ, ಅದನ್ನ ನಾವು ವಿನಿಮಯ ಅಂತ ಕರಿತೀವಿ. ವಿನಿಮಯ, ಕೊಡೋದು ತಗೊಳ್ಳೋದು, ವಿನಿಮಯ, ಮಾರುವುದು ಕೊಳ್ಳುವುದು ಅಂತ. ಏನ್ ಮಾಡ್ತೀವಿ, ಏನ್ ಕೊಡ್ತೀವಿ, ಸರಕು ಸೇವೆಗಳನ್ನ ಮಾರಾಟ ಮಾಡುವುದು ಅಥವಾ ಸರಕು ಸೇವೆಗಳನ್ನ ಖರೀದಿ ಮಾಡತಕ್ಕಂತಹ ಒಂದು ಪ್ರಕ್ರಿಯೆಯನ್ನ ಏನಂತ ಕರಿತೀವಿ ನಾವು, ವಾಣಿಜ್ಯ. ಅಂದ್ರೆ ವಾಣಿಜ್ಯ ಅಂತಕ್ಕಂತಹದ್ದು ಕೇವಲ ಸರಕು ಸೇವೆಗಳನ್ನ ವಿನಿಮಯ ಮಾಡೋದು ಅಲ್ಲದೇನೆ ವ್ಯವಹಾರಕ್ಕೆ ಪೂರಕ ಸೇವೆಗಳನ್ನ, ಅಂದ್ರೆ ಸಪೋರ್ಟಿವ್ ಸರ್ವಿಸ್ ಟು ಬಿಸಿನೆಸ್, ವ್ಯವಹಾರಕ್ಕೆ ಪೂರಕವಾಗಿ, ಅಂದ್ರೆ ಅದಕ್ಕೆ ಸಪೋರ್ಟ್ ಆಗಿ ಏನೆಲ್ಲ ಸೇವೆಗಳು ಬೇಕು, ಅವಾಗ್ಲೇ ನೋಡಿದ್ನಲ್ಲ ನಾನು, ಬ್ಯಾಂಕಿಂಗ್ ಆಗಿರ್ಬೋದು, ವಿಮೆ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಸಂಪರ್ಕ ಆಗಿರಬಹುದು, ದಾಸ್ತಾನು ಮಳಿಗೆ ಆಗಿರ್ಬೋದು, ಜಾಹೀರಾತು ಅಡ್ವರ್ಟೈಸಿಂಗ್ ಆಗಿರ್ಬೋದು, ಇಂತಹ ಸೇವೆಗಳನ್ನ ಕೊಡುವಂತಹ ಭಾಗವನ್ನ ನಾವೇನಂತ ಕರಿತೀವಿ, ವಾಣಿಜ್ಯ ಅಂತ ಕರಿತೀವಿ. ಆದ್ರೆ ವಾಣಿಜ್ಯವನ್ನ ನಾವು ಎರಡು ಪ್ರಕಾರಗಳಾಗಿ ನಾವು ವಿಂಗಡಿಸಿದೀವಿ. ಒಂದು ವ್ಯಾಪಾರ, ಇನ್ನೊಂದು ವ್ಯಾಪಾರದ ಪೂರಕ, ಅಂದ್ರೆ ವ್ಯಾಪಾರದ ಸೇವೆಗಳು, ವ್ಯವಹಾರದ ಸೇವೆಗಳು ಅಂತ ಕರಿತಾವ. ವ್ಯಾಪಾರ ಅಂದ್ರೆ ಏನಪ್ಪಾ ಅಂತಂದ್ರೆ ಸರಕು ಮತ್ತು ಸೇವೆಗಳನ್ನ, ಸರಕು ಮತ್ತು ಸೇವೆಗಳನ್ನ ಮಾರುವ ಮತ್ತು ಕೊಳ್ಳುವ ಒಂದು ಆರ್ಥಿಕ ಚಟುವಟಿಕೆಯನ್ನ ನಾವು ವ್ಯಾಪಾರ ಅಂತ. ಅಂದ್ರೆ ವ್ಯಾಪಾರ ಅಂದ್ರೆ ಕೇವಲ ಸರಕು ಸೇವೆಗಳನ್ನ ಮಾರುವುದು, ಕೊಳ್ಳುವುದು. ಇಲ್ಲಿ ಉತ್ಪಾದನೆ ಇರಂಗಿಲ್ಲ, ಉತ್ಪಾದನೆ ಭಾಗವನ್ನ ನಾವು ಕೈಗಾರಿಕೆ ಅಂತ ಕರೆದ್ವಿ. ಆದ್ರೆ ಇಲ್ಲಿ ಕೇವಲ ಸರಕು ಸೇವೆಗಳನ್ನ ಮಾರುವ ಮತ್ತು ಕೊಳ್ಳುವ, ನೋಡಿ ವ್ಯಾಪಾರ ಮಾಡ್ತಾನೆ, ಏನ್ ವ್ಯಾಪಾರ ಅಂತಂದ್ರೆ ಸರಕು ಸೇವೆಗಳನ್ನ ಕೊಳ್ಳೋದು ಮಾರೋದನ್ನ ನಾವು ವ್ಯಾಪಾರ ಅಂತ ಕರಿತಾ ಹೋಗ್ತೀವಿ. ಆದ್ರೆ ವ್ಯಾಪಾರದಲ್ಲಿ ಎರಡು ವ್ಯಾಪಾರಗಳಿದಾವೆ ನೋಡಿ. ದೇಶದ ಒಳಗಡೆ ಆಗುವಂತಹ ವ್ಯಾಪಾರ ಅಂದ್ರೆ ಒಂದು ಭೌಗೋಳಿಕ ಗಡಿ, ಒಂದು ದೇಶ ಅಂದ್ರೆ ಒಂದು ಭೌಗೋಳಿಕ ಗಡಿ ಇರುತ್ತೆ, ಗಡಿ ಭಾಗ ಇರುತ್ತೆ. ಆ ಗಡಿ ಭಾಗದ ಒಳಗಡೆನೆ ಆಗುವಂತಹ ವ್ಯಾಪಾರವನ್ನ ದೇಶೀಯ ವ್ಯಾಪಾರ ಅಂತ ಕರಿತೀವಿ. ಅಂದ್ರೆ ಇಂಟರ್ನಲ್, ಆಂತರಿಕ ವ್ಯಾಪಾರ ಅಂತ ಕರಿತೀವಿ. ಆಂತರಿಕ ಅಂದ್ರೆ ದೇಶದ ಒಳಗಡೆ ನಡೆಯುವ ವ್ಯಾಪಾರ. ಬಾಹ್ಯ ವ್ಯಾಪಾರ ಅದಕ್ಕೆ ವಿರುದ್ಧ, ಎರಡನೇದು ಹೇಳ್ತಾ ಇದ್ದೀನಿ. ಬಾಹ್ಯ ವ್ಯಾಪಾರ ಅಂದ್ರೆ ದೇಶದ ಹೊರಗಡೆ ಅಂದ್ರೆ ದೇಶಗಳ ನಡುವೆ ಆಗುವಂತಹ ವ್ಯಾಪಾರ. ಈಗ ಭಾರತ ಅಮೆರಿಕ ಜೊತೆ ವ್ಯಾಪಾರ ಮಾಡ್ತಾ ಇದೆ, ಭಾರತ
ಚೈನಾ ಜೊತೆಗೆ ವ್ಯಾಪಾರ ಮಾಡ್ತಾ ಇದೆ, ಭಾರತ ಜಪಾನ್ ಜೊತೆಗೆ ವ್ಯಾಪಾರ ಮಾಡ್ತಾ ಇದೆ. ಅಂದ್ರೆ ಜಪಾನ್ ವಸ್ತುಗಳನ್ನ ಕೊಳ್ಳುವುದು ಮಾರುವುದು, ನಮ್ಮ ವಸ್ತುಗಳನ್ನ ಅವರಿಗೆ ಕೊಡ್ತಕ್ಕಂತಹದ್ದು. ಅಂದ್ರೆ ದೇಶ ಇನ್ನೊಂದು ದೇಶದ ಜೊತೆಗೆ ಮಾಡೋ ವ್ಯಾಪಾರವನ್ನ ವಿದೇಶಿ ವ್ಯಾಪಾರ, ಅಥವಾ ದೇಶದ ಒಳಗಡೆನೆ ಒಂದೇ ದೇಶದ ಒಳಗಡೆ ನಾವು ಮಾಡುವಂತ ವ್ಯಾಪಾರವನ್ನ ದೇಶೀಯ ವ್ಯಾಪಾರ ಅಂತ ಕರಿತೀವಿ. ಆದ್ರೆ ದೇಶೀಯ ವ್ಯಾಪಾರವನ್ನ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಸಗಟು ವ್ಯಾಪಾರ, ಚಿಲ್ಲರೆ ವ್ಯಾಪಾರ. ಸಗಟು ಅಂದ್ರೆ ಹೋಲ್ಸೇಲ್, ದೊಡ್ಡ ಮಟ್ಟದ ವ್ಯಾಪಾರ. ಅಂದ್ರೆ ಸರಕು ಸೇವೆಗಳನ್ನ ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡ್ತೀವಿ, ಸರಕು ಸೇವೆಗಳನ್ನ ದೊಡ್ಡ ಮಟ್ಟದಲ್ಲಿ. ಯಾಕೆ ದೊಡ್ಡ ಮಟ್ಟದಲ್ಲಿ ಖರೀದಿ ಮಾರಾಟ ಯಾಕೆ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೇನೆ, ಯಾವಾಗಲೂ ಹೋಲ್ಸೇಲ್ ಬಿಸ್ನೆಸ್ ಮಾಡೋದ್ರಿಂದ ನಮಗೆ ಬೆಲೆ ಕೂಡ ಕಡಿಮೆ ಸಿಗುತ್ತೆ. ಯಾವಾಗ ವಸ್ತುಗಳನ್ನ ನಾವು ದೊಡ್ಡ ಮಟ್ಟದಲ್ಲಿ ಖರೀದಿ ಮತ್ತೆ ಮಾರಾಟ ಮಾಡ್ತೀವೋ ಆ ವಸ್ತುಗಳ ಬೆಲೆ ಇಳಿಕೆ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಸಗಟು ವ್ಯಾಪಾರ, ಅದನ್ನ ಸಗಟು ವ್ಯಾಪಾರ ಅಂತ ಕರಿತೀವಿ. ಎರಡನೇದು ಚಿಲ್ಲರೆ ವ್ಯಾಪಾರ, ರಿಟೇಲ್ ಪ್ರೈಸ್ ಅಂತ ಕರಿತೀವಿ. ಅಂದ್ರೆ ನೀವು ನೋಡಿರ್ತೀರಿ, ಇದು ನಿಮ್ಮ ಓಣಿಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಿರ್ತವೆ, ತರಕಾರಿ ಬಂಡಿಗಳು ಇರ್ತಾರೆ. ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಖರೀದಿಯನ್ನು ಮಾಡ್ತಾರೆ, ಆದ್ರೆ ಅದನ್ನ ಮಾರಾಟವನ್ನು ಸಣ್ಣ ಸಣ್ಣ ಭಾಗಗಳಾಗಿ ಅಂತಿಮ ಗ್ರಾಹಕನಿಗೆ. ಅಂದ್ರೆ ಈಗ ನಾನೊಬ್ಬ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅಂದ್ರೆ ನೇರವಾಗಿ ಆ ಕೂಲ್ ಡ್ರಿಂಕ್ಸ್ ಅನ್ನ ತಗೊಂಡ್ ನಾನು ಕುಡಿದು ಬಿಡ್ತೀನಿ. ಅಂದ್ರೆ ನೇರವಾಗಿ, ಅಂದ್ರೆ ನನಗೆ ಬೇಕಾಗಿರೋ ಒಂದು ಚಿಕ್ಕ ಬಾಟಲಿನ ಒಂದು ವಸ್ತುವನ್ನ ಅಂಗಡಿಯಿಂದ ನಾನು ತಗೊಳ್ತೀನಿ. ಆದ್ರೆ ಅವನು ಕೂಲ್ ಡ್ರಿಂಕ್ಸ್ ಒಂದೇ ಬಾಟಲ್ ತಂದಿರಲ್ಲ, ಅವನು ದೊಡ್ಡ ದೊಡ್ಡ ಲಾಟಗಟ್ಲೆ ಬಾಟಲ್ ಅನ್ನ ತಂದಿರ್ತಾನೆ. ಆದ್ರೆ ಅದರಿಂದ ನನಗೆ ಒಂದನ್ನ ಮಾತ್ರ ತೆಗೆದುಕೊಡ್ತಾನೆ. ಸೊ ಇಲ್ಲಿ ಏನಾಗುತ್ತಪ್ಪ, ಈ ವ್ಯಾಪಾರದಲ್ಲಿ ಗ್ರಾಹಕನಿಗೆ ತನಗೆ ಬೇಕಾದಷ್ಟು ಗಾತ್ರದಲ್ಲೇ ಉತ್ಪನ್ನಗಳು ಸಿಗ್ತವೆ, ಆದ್ರೆ ಅದರ ಮೊತ್ತ ಏನಾಗುತ್ತೆ ಸ್ವಲ್ಪ ಜಾಸ್ತಿ, ರಿಟೇಲ್ ಪ್ರೈಸ್ ಅಂತ ಕರಿತೀವಿ. ಆ ಚಿಲ್ಲರೆ ಬೆಲೆ ಏನಾಗುತ್ತೆ ಸ್ವಲ್ಪ ದೊಡ್ಡ ಮೊತ್ತದಲ್ಲಿ ಇರುತ್ತೆ. ಅಂದ್ರೆ ಯಾಕಂದ್ರೆ ಅವನು ಸಣ್ಣ ಮಟ್ಟದಲ್ಲಿ ಅದಕ್ಕೆ ಲಾಭವನ್ನ ಸೇರಿಸಿ. ಈಗ ಬಾಹ್ಯ ವ್ಯಾಪಾರದ ಬಗ್ಗೆ ನೋಡೋಣ. ಅಂದ್ರೆ ನಾವು ಹೇಳಿದ್ರೆ ಬಾಹ್ಯ ವ್ಯಾಪಾರ ಅಂದ್ರೆ ವಿದೇಶಿ ವ್ಯಾಪಾರ, ದೇಶಗಳ ನಡುವೆ ನಡೆಯುವಂತ ವ್ಯಾಪಾರ. ಇದರಲ್ಲಿ 3 ಪ್ರಕಾರಗಳನ್ನ ನೋಡಬಹುದು. ಒಂದು ಆಮದು, ಒಂದನೇದ್ ನೋಡಿ ಬರ್ದಿದ್ದೀನಿ ನಾನು. ಆಮದು ಅಂದ್ರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಸರಕು ಮತ್ತು ಸೇವೆಗಳನ್ನ ತರಿಸ್ಕೊಳ್ಳೋದು. ಆಮದು ಅಂದ್ರೆ ತರಿಸ್ಕೊಳ್ಳೋದು, ಆಮದು. ರಫ್ತು ಅಂದ್ರೆ ಮಾರಾಟ ಮಾಡೋದು. ಅಂದ್ರೆ ನಮ್ಮ ದೇಶದ ವಸ್ತುಗಳನ್ನ ಇನ್ನೊಂದು ದೇಶಕ್ಕೆ ಮಾರೋದನ್ನ ರಫ್ತು ಅಂತ ಕರಿತೀವಿ. ನೋಡಿ, ತರಿಸ್ಕೊಳ್ಳೋದು ಆಮದು, ಮಾರೋದನ್ನ ರಫ್ತು ಅಂತ ಕರಿತೀವಿ. ಆದರೆ ಮರು ರಫ್ತು ಅಂದ್ರೆ ಏನಂದ್ರೆ ಒಂದು ದೇಶದಿಂದ ಸರಕುಗಳನ್ನ ಖರೀದಿ ಮಾಡಿ ಅದನ್ನ ನಾವು ಬಳಸದೆ ಇನ್ನೊಂದು ದೇಶಕ್ಕೆ ಮಾರೋದನ್ನ ಏನಂತ ಕರಿತೀವಿ, ಮರು ರಫ್ತು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಹೇಳ್ತೀನಿ ಕೇಳಿ. ನಾವು ಅರೇಬಿಯನ್ ಕಂಟ್ರೀಸ್ ಗಳಿಂದ, ಗಲ್ಫ್ ಕಂಟ್ರಿನಿಂದ ಪೆಟ್ರೋಲಿಯಂ ಅನ್ನು ಖರೀದಿ ಮಾಡ್ತೀವಿ. ನಮ್ಮಲ್ಲೆಲ್ಲ ಫಿಲ್ಟ್ರೇಷನ್ ಮಾಡ್ತೀವಿ. ಮಾಡಿ ಆ ಪೆಟ್ರೋಲ್ ಅನ್ನ ಏನ್ ಮಾಡ್ತೀವಿ, ನಮ್ಮ ಭಾರತದ ಚಿಕ್ಕ ಚಿಕ್ಕ ದೇಶಗಳು ಅಂದ್ರೆ ಭೂತಾನ್, ಪಶ್ಚಿಮ ಬಂಗಾಳ, ಈ ತರ ಸಣ್ಣ 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 ದೇಶಗಳಿಗೆ ಏನ್ ಮಾಡ್ತಾ ಇದೀವಿ, ನಾವು ನಮ್ಮಲ್ಲಿರುವಂತಹ ಪೆಟ್ರೋಲ್ ಅನ್ನ ಮಾರ್ತಾ ಬರ್ತೀವಿ. ನೋಡಿ, ಒಂದು ದೇಶದಿಂದ ಖರೀದಿ ಮಾಡ್ತೀವಿ, ಇನ್ನೊಂದು ದೇಶಕ್ಕೆ ಮಾರೋದನ್ನ ಏನಂತ ಕರಿತೀವಿ, ಮರು ರಫ್ತು ಅಂತ ಕರಿತೀವಿ. ಇನ್ನು ವಾಣಿಜ್ಯದ ಎರಡನೇ ಭಾಗ ವ್ಯಾಪಾರದ ಪೂರಕಗಳ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ ನಾನು. ತೃತೀಯ ಕೈಗಾರಿಕೆ ಅಂದ್ರೆ ಬೇರೆ ಅಲ್ಲ, ವ್ಯಾಪಾರದ ಪೂರಕಗಳು. ಅಂದ್ರೆ ಇಲ್ಲಿಗೆ ನಮ್ಮ ವ್ಯವಹಾರದ ಪ್ರಕಾರದ 2 ಮುಖ್ಯ ಅಂಗಗಳನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿದೀವಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನ್ನ ವಿಡಿಯೋನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಓಪನ್ ಆಗಿರುತ್ತೆ. ದಯವಿಟ್ಟು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಅಲ್ಲಿ ಮೆಸೇಜ್ ಮಾಡಿ, ಅದಕ್ಕೆ ನಾನು ಇಮಿಡಿಯೇಟ್ಲಿ ರಿಪ್ಲೈ ಮಾಡಿ ಅಥವಾ ಇನ್ನೊಂದು ವಿಡಿಯೋಗಳನ್ನ ಮಾಡಿ ಆ ಡೌಟ್ ಗಳನ್ನ ಕ್ಲಿಯರ್ ಮಾಡ್ತೀನಿ.